ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಈ ಹೋಪ್ ಮಾಧ್ಯಮದ ಸಂದೇಶಕ್ಕೆ ಸ್ವಾಗತಿಸ್ತೇನೆ. ದೇವರು ಈ ದಿನದಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಕುಟುಂಬವನ್ನು ಈ ವಾಕ್ಯದ ಮೂಲಕವಾಗಿ ಬಲಪಡಿಸಲೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯಾರಾದರೂ ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರುವುದಾದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಅವರನ್ನು ಬಿಡುಗಡೆಗೊಳಿಸು ಸ್ವಾಮಿ. ಈ ವಾಕ್ಯವು ಅವರನ್ನು ಬಲಪಡಿಸಲಿ, ಅವರನ್ನು ಆತ್ಮಿಕವಾಗಿ ನಡೆಸಲಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಗಳು ನೀನೊಬ್ಬನಿಗೆ ಮಾತ್ರ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಭಾಳ ಸಂತೋಷ ಪ್ರಿಯ ವೀಕ್ಷಕರೇ, ಈ ದಿನದಲ್ಲಿ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ ಕ್ರಿಸ್ತನ ಬೋಧನೆಗಳಲ್ಲಿ ಇವತ್ತಿನ ದಿನದಲ್ಲಿ ಕ್ರಿಸ್ತನಲ್ಲಿ ಆತ್ಮಿಕವಾಗಿ ಬೆಳೆಯುವುದು ಹೇಗೆ. ಎಷ್ಟೋ ಸಾರಿ ತಮ್ಮ ಕುಟುಂಬದ ಜೀವಿತದಲ್ಲಿ ಕೆಲವರು ಬೆಳೆಯುತ್ತಾ ಇರ್ತಾರೆ. ಆದರೆ ಕ್ರಿಸ್ತನಲ್ಲಿ ಆತ್ಮಿಕವಾಗಿ ನಾವು ಬೆಳೆಯುವುದಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ಒಬ್ಬ ವ್ಯಕ್ತಿಯ ದೃಷ್ಟಾಂತದಿಂದ ನಾವು ಏನನ್ನು ಕಲಿಯಬಹುದು, ಈ ಒಂದು ಸಂದೇಶ ನಮ್ಮನ್ನು ಹೇಗೆ ಆತ್ಮಿಕವಾಗಿ ಬಲಪಡಿಸ್ತದೆ ಎಂಬುದಾಗಿ ನೋಡುವಾಗ, ಯೋಹಾನನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಈ ವಾಕ್ಯವನ್ನು ಗಮನಿಸುವಾಗ ನಿಕೋದೇಮನು ಅನ್ನುವಂಥ ಫರಿಸಾಯರ ಯಹೂದ್ಯರ ಹಿರಿ ಸಭೆಯವನಾದಂಥ ಒಬ್ಬ ಗಣ್ಯ ವ್ಯಕ್ತಿ ರಾತ್ರಿ 12 ಗಂಟೆಗೆ ಆತನು ಯೇಸು ಕ್ರಿಸ್ತನ ಬಳಿಗೆ ಬಂದು, ಮಧ್ಯರಾತ್ರಿಯ ವೇಳೆಯಲ್ಲಿ ಆತನು ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳುವಂಥ ಒಂದು ಪ್ರಶ್ನೆಯನ್ನು ನೋಡುವಂಥ ಸಮಯದಲ್ಲಿ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು, ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಆಗ ಯೇಸು ಕ್ರಿಸ್ತನು ಯಾವಾಗ ಆ ನಿಕೋದೇಮನು ಯೇಸು ಕ್ರಿಸ್ತನಿಗೆ ಕೆಲವು ಮಾತುಗಳನ್ನು ಹಾಡುವಂಥ ಸಮಯದಲ್ಲಿ, ಯೇಸು ಕ್ರಿಸ್ತನು ಆತನ ಮಾತನ್ನು ಕೇಳಿದಂಥ ಸಮಯದಲ್ಲಿ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆ ನಿಕೋದೇಮನಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂತಂದರೆ ಆ ನಿಕೋದೇಮನ ಜೀವಿತದಲ್ಲಿ ನಾವು ನೋಡುವಂಥ ಸಮಯದಲ್ಲಿ 10ನೇ ವಚನದಲ್ಲಿ ನಾವು ಗಮನಿಸುವಾಗ, ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರೇಲ್ ಜನಕ್ಕೆ ಬೋಧಕನಾಗಿರುವ ನೀನು ಇದು ತಿಳಿಯುವುದಿಲ್ಲವೋ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಅವನು ಒಂದು ಒಳ್ಳೆಯ ಬೋಧಕನಾಗಿದ್ದ ಮತ್ತು ಆತನು ಅನೇಕ ವಿಷಯದಲ್ಲಿ ಆತನು ದೇವರೊಂದಿಗೆ ಆತನು ಹಳೆ ಒಡಂಬಡಿಕೆಯನ್ನು ಚೆನ್ನಾಗಿ ಅರಿತಂಥ ವ್ಯಕ್ತಿ, ತಿಳಿದಂಥ ವ್ಯಕ್ತಿಯಾಗಿದ್ದರೂ ಕೂಡ ಈಗ ಯೇಸು ಕ್ರಿಸ್ತನು ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗುವುದಿಲ್ಲ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ, ಆದರೆ ಅಲ್ಲಿ ನಡೆದಂಥ ಘಟನೆಯನ್ನು ನೋಡುವಾಗ ಹೊಸದಾಗಿ ಹುಟ್ಟುವುದಕ್ಕೆ ಹೇಗೆ ಸಾಧ್ಯ, ನಾನು ಈಗ ಮತ್ತೆ ತಾಯಿಯ ಗರ್ಭಕ್ಕೆ ಹೋಗಲಿಕ್ಕೆ ಆಗುತ್ತೆ ಎಂಬುದಾಗಿ ಆತನ ಪ್ರಶ್ನೆಯನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ನಿಕೋದೇಮನು ಹಳೆ ಒಡಂಬಡಿಕೆಯನ್ನು ಅಲ್ಲಿ ಬರುವಂಥ ಹೊಸ ಜೀವಿತದ ಬಗ್ಗೆ ಆತನು ತಿಳಿದುಕೊಂಡಿದ್ದರೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಬೋಧನೆಗಳನ್ನು, ಅವನು ಕ್ರಿಸ್ತನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಆತನು ವಿಫಲನಾದ ಎಂಬುದಾಗಿ ನೋಡುತ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ ಆತನಿಗೆ ಜನರ ಮೇಲೆ ಇದ್ದಂಥ ಒಂದು ಭಯ, ಒಂದು ವೇಳೆ ನಾನೀಗ ಹೊಸದಾಗಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಒಂದು ವೇಳೆ ನಾನು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುವುದಾದರೆ ಒಂದು ವೇಳೆ ನಾನು ನಡೆಸುವಂಥ ಅಧಿಕಾರ ಮೊಟಕು ಆಗಬಹುದು, ಅಧಿಕಾರವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ, ಒಂದು ವೇಳೆ ಜನರು ನನ್ನನ್ನು ತಿರಸ್ಕಾರ
ತಿರಸ್ಕಾರ ಮಾಡಬಹುದು ಅನ್ನುವಂಥ ಈ ಒಂದು ಕಾರಣದಿಂದ ಆತನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದರಲ್ಲಿ ವಿಫಲನಾದ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂತಂದರೆ ಯೇಸು ಕ್ರಿಸ್ತನಿಗೆ ನೂತನ ಹೃದಯದ ಅವಶ್ಯಕತೆ ಇದೆ. ಯೇಸು ಕ್ರಿಸ್ತನಿಗೆ ಮಾನಸಾಂತರದ ಹೃದಯ ಅವಶ್ಯಕತೆ ಇದೆ. ಇಲ್ಲಿ ನಿಕೋದೇಮನಿಗೆ ಯೇಸು ಕ್ರಿಸ್ತನು ಅನೇಕ ವಿಚಾರಗಳಲ್ಲಿ ಹೇಳುವಂಥ ಸಮಯದಲ್ಲಿ 5ನೇ ವಚನ ನೋಡುವಾಗ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ ಎಂಬುದಾಗಿ ಯೇಸು ಕ್ರಿಸ್ತನು ಅವನಿಗೆ ತನ್ನ ಬೋಧನೆಯ ಮೂಲಕವಾಗಿ ತಿದ್ದುವುದಕ್ಕೆ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಆತನ ಜೀವಿತದಲ್ಲಿ ಅವನು ಆ ಕ್ಷಣದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಕೀರ್ತನೆ 51:10ನೇ ವಚನದಲ್ಲಿ ನಾವು ದಾವೀದನು ಬರೆದ ಕೀರ್ತನೆಯನ್ನು ನಾವು ನೋಡುವಂಥ ಸಮಯದಲ್ಲಿ ಪ್ರಿಯರೇ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು ಎಂಬುದಾಗಿ ದಾವೀದನು ಬಿನ್ನಹವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಇಲ್ಲಿ ದಾವೀದನ ಜೀವಿತದಲ್ಲಿ ಆತನು ತಪ್ಪನ್ನು ಮಾಡಿದಂಥ ಸಮಯದಲ್ಲಿ ನಾತಾನನ ಮೂಲಕವಾಗಿ ಎಚ್ಚರಿಕೆಯನ್ನು ಪಡೆದುಕೊಂಡಂಥ ಸಮಯದಲ್ಲಿ ನಾವು ನೋಡುತ್ತೇವೆ, ದಾವೀದನು ಮಾನಸಾಂತರ ಪಟ್ಟು ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು ಎಂಬುದಾಗಿ ಆತನು ಪಶ್ಚಾತ್ತಾಪ ಪಡುವಂಥದ್ದನ್ನು ನಾವು ನೋಡುತ್ತೇವೆ. ಆತನು ಒಬ್ಬ ಅರಸನಾಗಿದ್ರೂ ಕೂಡ, ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ರೂ ಕೂಡ, ಆ ಒಂದು ಪಾಪವನ್ನು ಮಾಡಿದ ಪ್ರಯುಕ್ತವಾಗಿ ಎಲ್ಲಿ ದೇವರು ನನ್ನನ್ನು ದೂರ ಇಡುತ್ತಾರೋ, ಎಲ್ಲಿ ದೇವರ ಆಶೀರ್ವಾದವನ್ನು ನಾನು ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಹೋಗ್ತೇನೆ ಎಂಬುದಾಗಿ ಆತನು ತನ್ನ ಹೃದಯದಲ್ಲಿ ಮಾನಸಾಂತರ ಪಡುವಂಥದ್ದನ್ನು ನೋಡುತ್ತೇವೆ. ದೇವರಿಗೆ ತಾನೇ ಇಂಥ ಮಾನಸಾಂತರ ಹೃದಯ ಬೇಕಾಗಿದೆ. ಇವತ್ತು ನಿಮ್ಮನ್ನು ದೇವರು ಪ್ರೀತಿಯಿಂದ, ಮಗನೇ ಮಗಳೇ ನಿನ್ನ ಜೀವಿತ ಏನಾಗಿದೆ, ನೀನು ಪಾಪದ ಕೆಸರಿನಲ್ಲಿ ನೀನು ಇರುವುದಾದರೆ ನೀನು ಅದರಿಂದ ಹೊರಗೆ ಬಾ, ನಾನು ನನ್ನ ಅಮೂಲ್ಯವಾದಂಥ ರಕ್ತದಿಂದ ನಿನ್ನನ್ನು ಶುದ್ಧೀಕರಿಸಲ್ಪಡ್ತಾ ಇದ್ದೇನೆ, ನನ್ನ ಬೋಧನೆ ನಿನ್ನ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ ಎಂಬುದಾಗಿ ಕ್ರಿಸ್ತನು ಇವತ್ತು ಪ್ರೀತಿಯಿಂದ ನಮ್ಮನ್ನು ಕರೆಯುವಂಥ ಸಮಯದಲ್ಲಿ ಇವತ್ತು ನಾವು ಆತನ ಶಬ್ದಕ್ಕೆ ಕಿವಿಗೊಡುವುದರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ದಾವೀದ ಹೇಳುವಂಥದ್ದು, ದೇವರೇ ನನ್ನಲ್ಲಿ ನೀನು ಶುದ್ಧ ಹೃದಯವನ್ನು ನೀನು ನಿರ್ಮಿಸಬೇಕಾಗಿದೆ, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸಬೇಕಾಗಿದೆ, ನಿನ್ನ ಸನ್ನಿಧಾನದಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ, ಪವಿತ್ರಾತ್ಮನ ಆ ಒಂದು ಆಶೀರ್ವಾದ ನನಗೆ ಬೇಕು ಎಂಬುದಾಗಿ ಆತನು ಬಿನ್ನಹವನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ನೋಡಿ 12ನೇ ವಚನದಲ್ಲಿ ಹೇಳುವಂಥದ್ದು, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ನೀನು ಆಧಾರನಾಗು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಎಷ್ಟೋ ಸಾರಿ ನಾವು ಕೀರ್ತನೆಗಳಲ್ಲಿ 355ನೇ ನಮ್ಮ ಸಭಾ ಸಂಗೀತದಲ್ಲಿ ಹಾಡ್ತೇವೆ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ ಎಂಬುವಂಥ ನಾವು ರಾಗವನ್ನು ಹಾಡ್ತೇವೆ. ಇವತ್ತಿನ ದಿನದಲ್ಲಿ ದಾವೀದ ಹೇಳುವಂಥದ್ದು, ಸ್ವಾಮಿ ನನಗೆ ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ನನಗೆ ಕೃಪೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ನೀನು ಆಧಾರನಾಗು, ನನ್ನಲ್ಲಿ ಒಂದು ಹೊಸ ಜೀವಿತವನ್ನು ಮಾಡು ಎಂಬುದಾಗಿ ಆತನು ಬಿನ್ನಹವನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಯಾಕೆಂದರೆ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ. ಅಲ್ಲಿ ಕೂಡ ದೇವರ ವಾಕ್ಯದಲ್ಲಿ ಯೆಹೆಜ್ಕೇಲನು ಕೂಡ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ಪ್ರಿಯರೇ. ಆ ವಾಕ್ಯವನ್ನು ಓದುವಂಥ ಸಮಯದಲ್ಲಿ 36ನೇ ಅಧ್ಯಾಯ 26ನೇ ವಚನ ನೋಡಿ, ದೇವರ ವಾಕ್ಯ ಹೇಳುತ್ತೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ದೇವರು ಪ್ರವಾದಿಗಳ ಮೂಲಕವಾಗಿ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಎಂಬುದಾಗಿ ನೋಡುತ್ತೇವೆ. ಇವತ್ತು ನಾವು ಆತನ ವಾಕ್ಯಕ್ಕೆ ವಿಧೇಯರಾಗಬೇಕಾಗಿದೆ. ಯೇಸು ಕ್ರಿಸ್ತನು ಮಾಡಿದ ಬೋಧನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿ ನಾವು ನಂಬಿಕೊಳ್ಬೇಕಾಗಿದೆ. ಇವತ್ತು ನಿಕೋದೇಮನಿಗೆ ಯೇಸು ಕ್ರಿಸ್ತನು ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಈ ಲೋಕದ ಅಧಿಕಾರ ನಿಕೋದೇಮನನ್ನು ಆ ಕ್ಷಣದಲ್ಲಿ ಯೇಸುವನ್ನು ನಂಬುವುದಕ್ಕೆ, ಆತನ ಅಧಿಕಾರ ಅಂತಸ್ತು
ತನ್ನಷ್ಟು ಆತನಿಗೆ ಅಡ್ಡಗೋಡೆಯಾಗಿ ನಿಲ್ಲಿತು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬೇಕಾದರೆ ಎಷ್ಟೋ ಸಾರಿ ಸಮಾಜದಲ್ಲಿ ನಮಗೆ ಅನೇಕ ಅಭ್ಯಂತರಗಳು ಬರುವಂಥದ್ದಾಗಿದೆ ಪ್ರಿಯರೇ. ಅದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರು ನಿಮ್ಮನ್ನು ಪ್ರೀತಿಯಿಂದ ಕರೆಯುವಾಗ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ನಾವು ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಅರ್ಪಿಸುವುದಾದರೆ ಕ್ರಿಸ್ತನು ನಮ್ಮನ್ನು ಎಂಥ ಒಂದು ದೊಡ್ಡ ಮಟ್ಟಿಗೆ ಪ್ರೀತಿಸ್ತಾನೆ, ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸ್ತಾನೆ ಪ್ರಿಯರೇ. ಆದರೆ ನಾವೇನು ಮಾಡ್ತಾ ಇಲ್ಲ, ಮನಸ್ಸನ್ನು ದೇವರಿಗೆ ಕೊಡುವುದರಲ್ಲಿ ವಿಫಲರಾಗ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26ನೇ ವಚನದಲ್ಲಿ ನಾನು ನಿಮ್ಮಲ್ಲಿ ಹೊಸ ಹೃದಯವನ್ನು ಕೊಟ್ಟು ನಿಮ್ಮ ಮನಸ್ಸನ್ನು ನೂತನಪಡಿಸ್ತೇನೆ. ನೋಡಿ, ಕಲ್ಲಾದ ಹೃದಯವನ್ನು ತೆಗೆದು ಹಾಕಿ ಕಲ್ಲಾದಂಥ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಯಾಕೆಂದರೆ ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ನೋಡುತ್ತೇವೆ, ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ಕಾಯಿಲೆಗೆ ತುತ್ತಾಗಿದೆ ಎಂಬುದಾಗಿ. ಇವತ್ತಿನ ದಿನದಲ್ಲಿ ನಮ್ಮ ಹೃದಯವನ್ನು ಕರ್ತನಿಗೆ ಕೊಡುವುದಕ್ಕೆ ನಾವು ಹಿಂದೇಟು ಹಾಕ್ತಾ ಇದ್ದೇವೆ. ನಾವು ಸರಿಯಾಗಿ ಮನಸ್ಸು ಮಾಡ್ತಾ ಇಲ್ಲ. ನಾವು ಇಹಲೋಕದ ಜೀವಿತಕ್ಕೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ, ಅಂದರೆ ನಮ್ಮ ಹೃದಯವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ಅನೇಕರು ಚಲನಚಿತ್ರವನ್ನು ನೋಡಿ ಅವರು ತಮ್ಮ ಜೀವಿತವನ್ನು ಆ ನಟರಿಗೆ ಅವರು ಒಪ್ಪಿಸಿಕೊಡುವಂಥದ್ದು, ಅವರ ಹಾಗೆ ನಡೆದುಕೊಳ್ಳುವುದಕ್ಕೆ ಮನಸ್ಸು ಮಾಡುವಂಥದ್ದನ್ನು ನೋಡುತ್ತೇವೆ. ಅಥವಾ ಲೋಕದ ಒಂದು ವಸ್ತುವನ್ನು ಪ್ರೀತಿಸಿ ಆ ವಸ್ತುವಿನ ಥರದಲ್ಲಿ ನಾನೂ ಕೂಡ ಜೀವಿಸಬೇಕೆಂಬುದಾಗಿ ಅದನ್ನು ಸ್ವೀಕಾರ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರು ಕ್ರಿಸ್ತನಿಗೆ ತಮ್ಮ ಹೃದಯವನ್ನು ಅರ್ಪಿಸಬೇಕಾಗಿದೆ. ಇವತ್ತಿನ ದಿನದಲ್ಲಿ ಎಲ್ಲರೂ ಕೂಡ ಮೊಬೈಲ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಜಾಸ್ತಿ ಆ ಮೊಬೈಲ್ಗೆ ಹೆಚ್ಚಿನ ಸಮಯವನ್ನು ಕೊಡುವಂಥದ್ದು ನೋಡುತ್ತೇವೆ. ಮಲಗುವಂಥ ಸಮಯದಲ್ಲಿ, ಊಟ ಮಾಡುವಂಥ ಸಮಯದಲ್ಲಿ, ಇನ್ನೂ ಅವರು ಪ್ರತಿನಿತ್ಯದ ಕಾಯಕವನ್ನು ಮಾಡುವಂಥ ಸಮಯದಲ್ಲಿ ಮೊಬೈಲಲ್ಲಿ ಅಂದರೆ ಅವರಿಗೆ ಸಮಾಧಾನನೇ ಇಲ್ಲ ಪ್ರಿಯರೇ. ಹಾಗಾಗಿ ಯಾರು ಕೂಡ ಕ್ರಿಸ್ತನ ವಾಕ್ಯಕ್ಕೆ ಹೆಚ್ಚಿನ ಸಮಯವನ್ನು ಕೊಡ್ತಾ ಇಲ್ಲ. ಇವತ್ತು ಕ್ರಿಸ್ತನಿಗೆ ತಮ್ಮ ಹೃದಯವನ್ನು ಅರ್ಪಿಸುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಹಾಗಾಗಿ ದೇವರು ಇವತ್ತು ನಿಮ್ಮನ್ನು ಪ್ರೀತಿಯಲ್ಲಿ ಕರೆಯುವಾಗ ನಾವು ಕ್ರಿಸ್ತನಲ್ಲಿ ಒಂದು ಹೊಸ ಜೀವನವನ್ನು ನಾವು ಪಡ್ಕೊಳ್ಬೇಕು. ಹಾಗಾಗಿ ಹೊಸದಾಗಿ ಹುಟ್ಟಬೇಕಾದ್ರೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಎರಡನೇದಾಗಿ ಕ್ರಿಸ್ತನಲ್ಲಿಯೇ ನಮಗೆ ಹೊಸ ಜೀವನ ನಮಗೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಪೌಲನು ತೀತನಿಗೆ ಬರೆದಂಥ ಪತ್ರಿಕೆಯನ್ನು ಓದುವಂಥ ಸಮಯದಲ್ಲಿ ಅಲ್ಲಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ತೀತನಿಗೆ ಬರೆದಂಥ ಪತ್ರಿಕೆಯಲ್ಲಿ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ. 3ನೇ ಅಧ್ಯಾಯ 5 ಮತ್ತು 7ನೇ ವಚನವನ್ನು ನಾವು ಗಮನಿಸುವಂಥ ಸಮಯದಲ್ಲಿ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮವನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ದೇವರಲ್ಲಿ ನಂಬಿಕೆ ಇಟ್ಟಿರುವ ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ನೂತನ ಸ್ವಭಾವವನ್ನು ಹೇಗೆ ಧರಿಸಿಕೊಂಡಿದ್ದೇವೆ ಎಂಬುದಾಗಿ ನೋಡುವಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ. ನಾವು ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯವಿಲ್ಲ. ನಾವು ಒಂದು ಒಳ್ಳೆಯ ಕೆಲಸವನ್ನು ಅಂದರೆ ಈ ಲೋಕದ ಸಂಬಂಧದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಾವು ನೂತನ ಸೃಷ್ಟಿಗಳಾಗಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ನೂತನ ವ್ಯಕ್ತಿಗಳು ಕೂಡ ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ. ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವನ ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನೋಡಿ, ಪವಿತ್ರಾತ್ಮನ ಮೂಲಕವಾಗಿಯೂ ಆತನ ಸ್ನಾನದ ಮೂಲಕವಾಗಿಯೂ ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿಯೂ ನಮ್ಮನ್ನು ರಕ್ಷಿಸಿದ್ದಾನೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ದೃಢೀಕರಿಸುವಂಥದ್ದಾಗಿದೆ.
ಹಾಗಾಗಿ ಇವತ್ತು ನಾವು ಕ್ರಿಸ್ತನಲ್ಲಿ ಆತ್ಮಿಕವಾದಂಥ ಜೀವನದಲ್ಲಿ ಹೋಗುವಾಗ ದೇವರು ನಮ್ಮನ್ನು ರಕ್ಷಿಸುವಂಥವನಾಗಿದ್ದಾನೆ. ಆವಾಗ ನಾವು ಕ್ರಿಸ್ತನಲ್ಲಿ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಾಧ್ಯ. ಇಲ್ಲಾಂದರೆ ನಮಗೆ ಎಷ್ಟೇ ಹಣ ಇದ್ರೇನು, ಅಂತಸ್ತಿದ್ರೇನು, ಯಾವುದೇ ಈ ಲೋಕದ ಗೌರವ ಇದ್ರೇನು ನಾವು ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಯಾರು ಕ್ರಿಸ್ತನಲ್ಲಿ ಇರ್ತಾರೋ ಅಂಥವರು ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಲ್ಲಿ ಫಲಗಳಿಂದಲೇ ನೀವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಇವತ್ತು ಒಬ್ಬ ವ್ಯಕ್ತಿಯನ್ನು ಆ ಒಂದು ಫಲಗಳಿಂದಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ 7ನೇ ಅಧ್ಯಾಯ 20ನೇ ವಚನದಲ್ಲಿ ಬರೆಯುವಂಥದ್ದಾಗಿದೆ. ಪ್ರಿಯರೇ, ಆ ವಾಕ್ಯವನ್ನು ಓದುವಾಗ ಹೀಗಿರಲಾಗಿ ಅವರ ಫಲಗಳಿಂದಲೇ ಅವರನ್ನು ತಿಳಿದುಕೊಳ್ಳುವಿರಿ. ಅವರ ವ್ಯಕ್ತಿತ್ವ ಏನು, ಅವರ ಜೀವನ ಹೇಗಿದೆ, ಅವರು ಕ್ರಿಸ್ತನಿಗೆ ಎಷ್ಟು ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ, ಕ್ರಿಸ್ತನಿಗೆ ಹೃದಯವನ್ನು ಹೇಗೆ ಕೊಟ್ಟಿದ್ದಾರೆ ಎಂಬುದಾಗಿ ಅವರ ಗುಣ, ಅವರ ನಡತೆ, ಅವರ ಫಲಗಳಿಂದಲೇ ಇವರು ಕ್ರಿಸ್ತನ ಮಕ್ಕಳೋ ಅಥವಾ ಇಲ್ಲವೋ ಎಂಬುದಾಗಿ ಗೊತ್ತಾಗಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ 2 ಕೊರಿಂಥ 5:17 ಇಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆಗುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ಕ್ರಿಸ್ತನಲ್ಲಿದ್ದರೆ ಮಾತ್ರ ಫಲ ಕೊಡಲಿಕ್ಕೆ ಸಾಧ್ಯ. ಪವಿತ್ರಾತ್ಮನು ನಮ್ಮ ಹೃದಯಗಳಲ್ಲಿ ಕಾರ್ಯವನ್ನು ಮಾಡಿದಾಗ ಮಾತ್ರ ನಾವು ಫಲ ಕೊಡಲಿಕ್ಕೆ ಸಾಧ್ಯ. ಪ್ರಿಯರೇ, ಅಂಥ ಆತ್ಮಿಕವಾದಂಥ ಜೀವನದಲ್ಲಿ ನಾವು ಬೆಳೆಯಬೇಕಾದರೆ ಕ್ರಿಸ್ತನ ಮಹತ್ವ, ಕ್ರಿಸ್ತನ ಬೋಧನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸಾಧ್ಯ. ಆದರೆ ಇಲ್ಲಿ ನಿಕೋದೇಮನು ಈ ವಿಷಯದಲ್ಲಿ ವಿಫಲನಾದ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಚರಿತ್ರೆಯ ಪ್ರಕಾರವಾಗಿ ಯೇಸು ಕ್ರಿಸ್ತನು ಸತ್ತು ಎಷ್ಟೋ ವರ್ಷಗಳಾದ ಬಳಿಕ ಆತನು ರಕ್ಷಣೆಯನ್ನು ಹೊಂದಿದನು ಎಂಬುದಾಗಿ, ದೀಕ್ಷಾ ಸ್ನಾನ ಪಡೆದುಕೊಂಡ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಮುಂದಿನ ಭಾಗಕ್ಕೆ ಹೋಗುವುದಾದರೆ 3ನೇ ಅಂಶ ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನನು ಬರೆದಂಥ ಸುವಾರ್ತೆ ನಾವು 15ನೇ ಅಧ್ಯಾಯದಲ್ಲಿ ನಾವು ಆ ಒಂದು ದೃಷ್ಟಾಂತವನ್ನು ನೋಡುವಾಗ ಆ ದ್ರಾಕ್ಷಿಯ ಬಳ್ಳಿಯ ವಿಷಯದಲ್ಲಿ ನಾವು ವಾಕ್ಯವನ್ನು ಗಮನಿಸುವಂಥ ಸಮಯದಲ್ಲಿ ಪ್ರಿಯರೇ 4ನೇ ವಚನದಿಂದ 10ನೇ ವಚನ, ನಾನು ಎಲ್ಲವನ್ನು ಕೂಡ ನಾನು ಓದಲಿಕ್ಕೆ ಹೋಗೋದಿಲ್ಲ. 5ನೇ ವಚನ ಹೇಳುತ್ತೆ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಹೇಗೆ ದ್ರಾಕ್ಷೆಯ ಬಳ್ಳಿಯ ಒಂದು ದೃಷ್ಟಾಂತದ ಮೂಲಕವಾಗಿ ಒಬ್ಬನು ಕ್ರಿಸ್ತನಲ್ಲಿ ಹೇಗೆ ಆತ್ಮಿಕವಾಗಿ ಬೆಳವಣಿಗೆಯನ್ನು ಹೊಂದಬಹುದು ಎಂಬುದಾಗಿ ಯೇಸು ಕ್ರಿಸ್ತನು ಈ ದೃಷ್ಟಾಂತದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸುವಂಥವನಾಗಿದ್ದಾನೆ. ಅದರಲ್ಲಿ ನಾವು 10ನೇ ವಚನ ಓದುವಂಥ ಸಮಯದಲ್ಲಿ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದಕ್ಕೆ ಸಾಧ್ಯ, ನೆಲೆಗೊಂಡಿರುವಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಾವು ಆತನ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಾಗ ನಾವು ಆ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕೆ ಸಾಧ್ಯ. ಅದೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ ನೋಡ್ತೇವೆ. ಮತ್ತು ನನ್ನ ಶಿಷ್ಯರಾಗುವಿರಿ. ಇವತ್ತು ನಾವು ಕ್ರಿಸ್ತನಲ್ಲಿದ್ದಾಗ ಮಾತ್ರ, ಆತನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ನಾವು ಏನು ಬೇಕಾದರೂ ಬೇಡಿಕೊಂಡರೆ ಕರ್ತನು ನಮಗೆ ಅದನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆವಾಗ ನೀವು ಬಹಳ ಫಲ ಕೊಡುವುದರಿಂದ ನನ್ನ ಶಿಷ್ಯರಾಗುವುದಕ್ಕೆ ಸಾಧ್ಯ. ಆವಾಗ ತಾನೇ ನಾವು ಕ್ರಿಸ್ತನಲ್ಲಿ ಆತ್ಮಿಕವಾದಂಥ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1ರಿಂದ 7 ವಚನ ನೋಡುವಾಗ ಅಲ್ಲಿ ಪ್ರವಾದಿಯಾದಂಥ ಯೆಶಾಯನು ಕೂಡ ಹೇಳುವಂಥದ್ದು, ನಾನು ದ್ರಾಕ್ಷಿ ತೋಟವನ್ನು ಮಾಡಿದೆ, ಅಲ್ಲಿ ನಾನು ಎಲ್ಲ ಫಲವತ್ತಾದಂಥ ಎಲ್ಲ ಕೆಲಸವನ್ನು ಮಾಡಿದೆ, ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದೆ, ಅದಕ್ಕೆ ಬೇಕಾದಂಥ ಕಲ್ಲು ಕಂಬಗಳನ್ನು ಕಟ್ಟಿ ಆ ಬಳ್ಳಿ ಸರಿಯಾಗಿ ಹಬ್ಬುವ ರೀತಿಯಲ್ಲಿ ನಾನು ಆ ತೋಟವನ್ನು ನಾನು ಹಸನು ಮಾಡಿದೆ. ಆದರೆ ನೋಡುವಾಗ ಅದರಲ್ಲಿ ಸರಿಯಾಗಿ ಫಲ ಬರಲಿಲ್ಲ ಎಂಬುದಾಗಿ ಅಲ್ಲಿ
ಆ ವಾಕ್ಯದಲ್ಲಿ ಹೇಳುವಂಥದ್ದನ್ನು ನೋಡುತ್ತೇವೆ. ಇವತ್ತು ಯೇಸು ಕ್ರಿಸ್ತನು ಕೂಡ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂಥವನಾಗಿದ್ದಾನೆ. ನಮಗೆ ಬೇಕಾದಂಥ ಗಾಳಿ, ನೀರು, ಬೆಳಕು, ಆಹಾರ, ವಸ್ತ್ರ ಎಲ್ಲವನ್ನ ಉಳಿದುಕೊಳ್ಳಲು ಸ್ಥಳವನ್ನು ಎಲ್ಲವನ್ನ ಕೊಟ್ಟಿರುವಾಗ ನಾವು ಆತನಲ್ಲಿ ಇದ್ದುಕೊಂಡು ನಾವು ಫಲ ಕೊಡಲಿಲ್ಲ ಅಂತಂದರೆ ದೇವರಿಗೆ ನಿಜವಾಗಿ ನೋವಾಗುತ್ತೆ ಪ್ರಿಯರೇ. ಅಂಥ ಜೀವಿತ ನಮ್ಮದಾಗಿರಬಾರ್ದು. ನಾವು ಯಾವಾಗಲೂ ಕೂಡ ಫಲ ಕೊಡುವಂಥ ಮಕ್ಕಳಾಗಿ ಜೀವಿಸಿದಾಗ ಮಾತ್ರ ದೇವರ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ನಾಲ್ಕನೇದಾಗಿ ಪ್ರಾರ್ಥನೆ ಬಹಳ ಪ್ರಾಮುಖ್ಯ ಪ್ರಿಯರೇ. ನಾವು ಮತ್ತಾಯನು ಬರೆದ ಸುವಾರ್ತೆ ನಾವು 6ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ನಾವು ಗಮನಿಸುವಾಗ 6ನೇ ಅಧ್ಯಾಯ ನಾವು 9ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಶಿಷ್ಯರು ಕೂಡ ನಮಗೆ ಪ್ರಾರ್ಥನೆಯನ್ನು ಮಾಡುವುದನ್ನು ಕಲಿಸು ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ನಾವೆಲ್ಲರೂ ಕೂಡ ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ನಾವು ಯಾವಾಗಲೂ ಕೂಡ ಹೇಳ್ತಾ ಇದ್ದೇವೆ. ಯಾವಾಗಲೂ ಕೂಡ ನಾವು ಹೇಳುವಾಗ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆಯೇ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ನಮ್ಮನ್ನು ಶೋಧನೆ ಒಳಗಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನಮಗೆ ಅನುದಿನದ ಆಹಾರವನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರು ನಮಗೆ ಎಲ್ಲವನ್ನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ದಾವಿದನು ಹೇಳುವಂಥದ್ದು, ನನ್ನ ಜನರು ಭಿಕ್ಷೆ ಬೇಡಿ ತಿನ್ನುವುದನ್ನು ನಾನು ಎಲ್ಲೂ ನೋಡಲಿಲ್ಲ ಎಂಬುದಾಗಿ. ಇವತ್ತು ದೇವರ ಮಕ್ಕಳು ಕಷ್ಟದಲ್ಲಿ ಇರುವಂಥದ್ದು, ಭಿಕ್ಷೆ ಬೇಡಿ ತಿನ್ನುವಂಥದ್ದು ಈ ಲೋಕದಲ್ಲಿ ಇಲ್ಲ ಪ್ರಿಯರೇ. ಇವತ್ತಿನ ದಿನದಲ್ಲಿ ಅಂಥ ಒಂದು ಪರಿಸ್ಥಿತಿಗೆ ಒಂದು ವೇಳೆ ಹೋಗಿರುವಂಥವರು ಇದ್ದಾರೆ ಎಂಬುದಾಗಿ ನೋಡುವಾಗ ಅವರಲ್ಲಿ ಆತ್ಮಿಕವಾದಂಥ ಬೆಳವಣಿಗೆ ಇಲ್ಲ. ಅಂದರೆ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇಲ್ಲ, ಕ್ರಿಸ್ತನ ಬೋಧನೆಗೆ ಅವರು ವಿಧೇಯರಾಗ್ತಾ ಇಲ್ಲ. ಇವತ್ತು ಅವರು ದೇವರನ್ನು ತ್ಯಜಿಸಿ ಲೋಕದ ವಿಚಾರಗಳಲ್ಲಿ ಪಾಪದ ಹೊಲಸಾದ ಕಾರ್ಯದಲ್ಲಿ ತೊಡಗುವುದರಿಂದ ಅನೇಕ ಸಮಸ್ಯೆಗಳಿಗೆ ಅವರು ಒಳಗಾಗ್ತಾ ಇದ್ದಾರೆ ಪ್ರಿಯರೇ. ಅನೇಕ ಎಷ್ಟೇ ದುಡಿದ್ರೂ ಕೂಡ ಅವರಿಗೆ ತೃಪ್ತಿ ಆಗ್ತಾ ಇಲ್ಲ. ಎಷ್ಟೇ ಹಣ ಆಸ್ತಿ ಇದ್ದರೂ ಕೂಡ ಅವರಿಗೆ ತೃಪ್ತಿ ಆಗ್ತಾ ಇಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟ ಪಡೆದಿದ್ದರೆ ಅವನಿಗೆ ಲಾಭವೇನು ಎಂಬುದಾಗಿ. ಇವತ್ತು ನಾವು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ನಮ್ಮ ಜೀವಿತವನ್ನು ಕರ್ತನಿಗೆ ನಾವು ಕೊಡಲಿಲ್ಲ ಅಂತಂದರೆ ಏನಾದರೂ ಪ್ರಯೋಜನ ಇದೆಯಾ? ಖಂಡಿತ ಇಲ್ಲ ಪ್ರಿಯರೇ. ಹಾಗಾಗಿ ಕ್ರಿಸ್ತನಲ್ಲಿ ನಾವು ಆತ್ಮಿಕವಾದಂಥ ಬೆಳವಣಿಗೆಯಲ್ಲಿ ನಾವು ಬೆಳಿಬೇಕಾದ್ರೆ ಆತನ ಶಬ್ದಕ್ಕೆ, ಆತನ ಮಾತಿಗೆ ನಾವು ಕಿವಿಯನ್ನು ಕೊಡಬೇಕೆಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಆ ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರೇ ನೀವು ನನಗೋಸ್ಕರವಾಗಿ ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ ನೋಡುವಾಗ ಅವರು ನಿದ್ರೆಗೆ ಜಾರಿದರು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ, ಸಭೆಗಳಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಸಭೆಗಳಲ್ಲಿ ಬರೀ ಜಂಜಾಟಗಳು, ಕಲಹಗಳು, ಭಿನ್ನಾಭಿಪ್ರಾಯಗಳು, ಜಗಳಗಳು ಇದೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ, ಗಂಡ ಹೆಂಡತಿಯರಲ್ಲಿ ಜಗಳ, ಮಕ್ಕಳು ತಂದೆ ತಾಯಿಗಳ ನಡುವೆ ಜಗಳ. ಇವತ್ತು ಕುಟುಂಬದಲ್ಲೇ ಭಿನ್ನಾಭಿಪ್ರಾಯಗಳು ಇರುವುದರಿಂದ, ಇವತ್ತು ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲದೆ ಇರುವುದರಿಂದ ಆತ್ಮಿಕ ಬೆಳವಣಿಗೆಯಲ್ಲಿ, ಕ್ರಿಸ್ತನಲ್ಲಿ ಆತ್ಮಿಕ ಬೆಳವಣಿಗೆಯನ್ನು ಕಳೆದುಕೊಳ್ತಾ ಇದ್ದಾರೆ ಪ್ರಿಯರೇ. ಅಂದು ಯೆಹೋಶುವನು ಹೇಳ್ತಾನೆ, ನೀವು ಯಾರನ್ನಾರು ಸೇವಿಸ್ಕೊಳ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಎಂಬುದಾಗಿ ಹೇಳುವಾಗ ಎಂಥ ಮಾತಲ್ಲ ಪ್ರಿಯರೇ. ಆತನು ಒಂದು ನಿರ್ಧಾರಕ್ಕೆ ಬರ್ತಾನೆ ಪ್ರಿಯರೇ. ನೀವು ಯಾರ ದೇವರನ್ನು ನೀವು ಆರಾಧನೆ ಮಾಡಬೇಕೆಂಬುದಾಗಿ ಇದ್ದೀರಾ, ಯಾರನ್ನು ಸೇವಿಸಬೇಕೆಂಬುದಾಗಿದ್ದೀರಾ. ಇವತ್ತು ನಾನು ಆತ್ಮಿಕವಾಗಿ ಬೆಳವಣಿಗೆ ಹೊಂದಬೇಕಾದ್ರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು ಎಂಬುದಾಗಿ ಹೇಳುವಾಗ ಇದಕ್ಕಿಂತ ಮಿಗಿಲಾದ ಆಶೀರ್ವಾದ ಮತ್ತೊಂದು ಇಲ್ಲ. ಹಾಗಾಗಿ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನಲ್ಲಿದ್ದು ನೀವು ಆತ್ಮಿಕವಾದಂಥ ಬೆಳವಣಿಗೆಯನ್ನು ಹೊಂದಬೇಕಾದ್ರೆ ಆ ವಾಕ್ಯವು ನಿಮ್ಮಲ್ಲಿದ್ದುಕೊಂಡು ಆ ವಾಕ್ಯದ ಪ್ರಕಾರವಾಗಿ ನೀವು ಜೀವಿಸುವುದಾದರೆ ಹೇಗೆ ದ್ರಾಕ್ಷೆ ಬಳ್ಳಿ ಕೊಂಬೆಗಳು ಒಂದಕ್ಕೊಂದು ಆ ಜೋಡಣೆ ಆಗಿರುತ್ತೆ, ಅದೇ ಥರ ನಾವು ದೇವರೊಂದಿಗೆ ಒಂದು ಒಳ್ಳೆಯ ಸಂಬಂಧದಲ್ಲಿ ಇರುವಾಗ ದೇವರು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಕಾಪಾಡುತ್ತಾನೆ. ಅಂಥ ಜೀವಿತ ನಿಮ್ಮದಾಗಿರಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರನ್ನು ಬಲಪಡಿಸು. ಕ್ರಿಸ್ತನಲ್ಲಿ ಪ್ರತಿಯೊಬ್ಬರು ಆತ್ಮಿಕ ಬೆಳವಣಿಗೆಯನ್ನು ಹೊಂದಲಿಕ್ಕಾಗುವಂತೆಯೂ ಈ ಪ್ರಾರ್ಥನೆ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿ ಅವರ ಕುಟುಂಬಗಳನ್ನು ಅಭಿವೃದ್ಧಿಪಡಿಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ನಿಮ್ಮಲ್ಲಿರುವುದಾದರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೂ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಯಾವುದಾದರೂ ಉಚಿತವಾದಂಥ ಪುಸ್ತಕಗಳನ್ನು ನಿಮಗೆ ಕಳಿಸಿಕೊಡುತ್ತೇವೆ. ದೇವರು ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆತ್ಮಿಕವಾಗಿ ಸ್ವಾಮಿ
ಆತ್ಮಿಕವಾದಂಥ ಬೆಳವಣಿಗೆಯಲ್ಲಿ ನಡೆಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ಈ ಸಮಯದಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.